ನಮ್ಮದು ಇಲ್ಲ ಅಂತ ಕೋಲಾರ ಡಿಸ್ಟಿಕ್ ಮುಳಬಾಗಿಲು ತಾಲೂಕು ನಂಗ್ಲಿ ಅಂತ ಒಂದು ನಂಗ್ಲಿ ನಂಗ್ಲಿಯಲ್ಲಿ ಅವಾಗ ನಾವು SLC ಬರೆದ್ಬಿಟ್ಟು ನಾನು 14 ವರ್ಷಕ್ಕೆ SLC ಬಂದಿದ್ದು. ನಾನು ನಮ್ಮಣ್ಣ ಒಟ್ಟಿಗೆ ಓದ್ತಾ ಇದ್ವಿ. ನನಗೆ ಇವಾಗ ಡೇಟ್ ಆಫ್ ಬರ್ತು ನನಗೆ ಈ ಆಧಾರ್ ಕಾರ್ಡ್ ಲೆಕ್ಕ ಹಾಕೊಂಡ್ರೆ ನಾನೊಂದು 2 ವರ್ಷ ದೊಡ್ಡ ಆಧಾರ್ ಕಾರ್ಡ್ಗನ್ನು ಒಂದೇ ಡೇಟ್ ಆಗಿಬಿಟ್ಟಿದೆ. ಆವಾಗ ನಾನು ಬಂದು 82 ನಾನು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದು ಮಾಮೂಲಿ ಏನಂತ ಇಲ್ಲಿ ಬಂದು ಗಾರೆ ಕೆಲಸ ಮಾಡಿಕೊಂಡು ಅಲ್ಲಿಂದ ಮೇಸ್ತ್ರಿ ಆದ್ವಿ. ಮೇಸ್ತ್ರಿಯಿಂದ ಒಂದು ಲೇಬರ್ ಕಾಂಟ್ರಾಕ್ಟ್ ಆದ್ವಿ. ಲೇಬರ್ ಕಾಂಟ್ರಾಕ್ಟ್ಲಿ ಆಮೇಲೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಆದ್ವಿ. ಆಮೇಲೆ 2000 ಅಲ್ಲಿ ನಾವು ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ವಿ. ಅಲ್ಲಿ ನಮ್ಮ ನಾಗೇಂದ್ರ ಮೂರ್ತಿ ಅವ್ರದ್ದು ಅಂತ ಒಂದು ಕೆಲಸ ಮಾಡ್ತಾಯಿದ್ವಿ. ಅವ್ರ ಫ್ರೆಂಡು ಅಂತ CV ಕರ್ನಲ್ ಕೃಷ್ಣ ಅಂತ ಒಬ್ಬರಿದ್ರು. ಅವ್ರ ಫ್ರೆಂಡ್ ಅವರು ಅಲ್ಲಿ ಮನೆಗೆ ಬಂದು ಹೋಗ್ತಾಯಿದ್ರು. ಅದೇ ಏನೋ ದೇವರು ನಮಗೆ ಆವಾಗ ಟ್ವಿಸ್ಟ್ ಕೊಟ್ಟಿದ್ದು ಅನ್ಸುತ್ತೆ. ಅವ್ರ ಮನೆಗೆ ಬರ್ತಾಯಿದ್ರು. ಅವ್ರ ಮನೆ ಯಾರೋ ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ರು ಬಿಲ್ಡಿಂಗು. ನಾನು ಇಲ್ಲಿ ಮಾಡ್ತಾ ಇದ್ದೇನೆ, ನಿಮ್ಮ ಕಾಂಟ್ರಾಕ್ಟ್ನ ಕಳಿಸ್ಕೊಡಿ, ನಮ್ಮ ಮನೇಲಿ ಸ್ವಲ್ಪ ಸಣ್ಣ ಪಣ್ಣ ಕೆಲಸ ಇದೆ ಅಂತ ಇವರು ಅಲ್ಲಿ ಕಳಿಸ್ಕೊಟ್ರು. ಅಲ್ಲಿಂದ ನಮ್ಗೆ ಅದೃಷ್ಟ ಇದಾಗಿದ್ದು. ಅಲ್ಲಿ ಅವ್ರ ಮನೆ ಎಲ್ಲ ಮಾಡ್ತಾ ಇದ್ದಾಗ ಅವರು ಮಿಲ್ಟ್ರಿ ರಿಟೈರ್ಡ್ ಆಗಿದ್ದರು. CV ಕರ್ನಲ್ ಕೃಷ್ಣ ಅಂತೇಳ್ಬಿಟ್ಟು ಅವರಂತ ಅವ್ರ ಮನೆಯೆಲ್ಲ ಮಾಡಬೇಕಾದ್ರೆ ಇನ್ಫೋಸಿಸಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅವರು ಅವಾಗ ನನಗೆ ಹೇಳ್ತಾ ಇದ್ದೆ, ಇನ್ಫೋಸಿಸ್ ಕಾಂಪೌಂಡ್ ಕಟ್ಬೇಕು, ಬರ್ತೀಯಾ ನೀನು, ಕಟ್ತೀಯಾ? ಹ್ಞೂ ಸರ್ ಕಟ್ತೀನಿ ಅಂತೇಳಿ ಆವಾಗ ಅವ್ರು ಕರ್ಕೊಂಬಂಡು ಕಾಂಪೌಂಡ್ಗೆ ನನಗೆ ಕೆಲಸ ಕೊಟ್ಟಿದ್ದು ಇನ್ಫೋಸಿಸಲ್ಲಿ 2003 ಕಾಂಪೌಂಡ್ ಕಟ್ತಾ ಆಮೇಲೆ ನೋಡಿಕೊಂಡು ಹಂಗೆ ಕಟ್ತಾಯಿದ್ರು. ಆಮೇಲೆ ನಮಗೆ ಸುಧಾ ಮೇಡಮ್ ಅವ್ರು ಪರಿಚಯ ಮಾಡಿಕೊಟ್ರು. ಸುಧಾ ಮೇಡಮ್ ಹತ್ರ ಹಂಗೆ ಕೆಲಸ ಮಾಡ್ತಾ ಮತ್ತು ಇನ್ಫೋಸಿಸ್ ಫೌಂಡೇಶನಲ್ಲಿ ಎಲ್ಲ ಕೆಲಸಗಳು ನನಗೆ ಕೊಡ್ತಾಯಿದ್ದೀನಿ, ನಾನು ಅಷ್ಟೇ ಕೆಲಸ ಮಾಡ್ತೀವಿ ಮಾಡಪ್ಪ ಅಂತ. ನಾನು ಮೇಡಮ್ ಜೊತೆ ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ಜರ್ನಿಯಲ್ಲಿ ಅಲ್ಲೇ ಕೆಲಸ ಮಾಡಿಕೊಂಡು ಮೇಡಮ್ ಸಿಕ್ಕಿದ ಮೇಲೆ ನನ್ನ ಟರ್ನ್ ತುಂಬ ಏನೋ ಹೇಳಿದ್ರಲ್ಲ, ದುಡ್ಡು ಕಾಸು ಆಗಲಿ ಏನೇ ಆಗಲಿ ಅಲ್ಲಿ ಹೋದ್ಮೇಲೆ ನಮಗೆಲ್ಲ ಚೆನ್ನಾಗಾಗಿತ್ತು. ಎಲ್ಲ ಬಿಲ್ಡಿಂಗ್ ಮಾಡಿದ್ದೀವಿ ನಾನು ಅಂತ ನೋಡಿ. ಜಯದೇವ ಹಾಸ್ಪಿಟ್ಲ್ ಕಟ್ಟಿದ್ವಿ, ಒಳಗಡೆ ಬಿಲ್ಡಿಂಗ್ಗಳು ಕಟ್ಟಿದ್ವಿ, ಬಾಂಬೆಯಲ್ಲಿ ಕಟ್ಟಿದ್ವಿ, ಮೈಸೂರಲ್ಲಿ ಕಟ್ಟಿದ್ವಿ, ಹೈದರಾಬಾದಲ್ಲಿ ಕಟ್ಟಿದ್ವಿ, ಎಲ್ಲೆಲ್ಲಿ ಕೆಲಸ ಇದ್ವಿ ಎಲ್ಲ ಕಡೆ ಮಾಡಿದ್ವಿ. ಫಸ್ಟ್ 20 ವರ್ಷ ಇನ್ಫೋಸಿಸ್ ಮಾಡಿದ್ದು, ಇವಾಗಿಲ್ಲ, ಇವಾಗ ಮಾಡ್ತಾ ಇಲ್ಲ ಬಿಟ್ಬಿಟ್ಟು. ಇವಾಗ ನಾವು ಒಂದು 22 ವರ್ಷ ಮಾಡಿದ್ವಿ. ಆವಾಗ ಮೇಡಮ್ ಇದ್ದರೆ ನಮಗೆ ಸಪೋರ್ಟ್ ಇತ್ತು. ಅಲ್ಲಿ ಮೇಡಮ್ ಇನ್ಫೋಸಿಸ್ ಫೌಂಡೇಶನಲ್ಲಿ ಇದ್ದರು ಅವರು ಅಂತ. ಆಮೇಲೆ ಫೌಂಡೇಶನ್ದ ಮೇಡಮ್ ಇಲ್ಲಿ ಪೊಲಿಟಿಕಲ್ MP ಆದ್ರಲ್ಲ, ಅಲ್ಲಿಂದ ನಾನು ಬಂದುಬಿಟ್ಟೆ. ಮೇಡಮ್ ಬಂದಮೇಲೆ ನಾನು ಬಂದುಬಿಟ್ಟೆ. ಆಮೇಲೆ ನಾನು ಮಾಡಲಿಲ್ಲ, ಮಾಡಿಲ್ಲ. ನಾನು ಇವಾಗ ಗೌರ್ಮೆಂಟ್ ಕೆಲಸ ಮಾಡಿಸ್ತೀನಿ. ಸಿನಿಮಾ ಕನೆಕ್ಷನ್ ಹೆಂಗೆ ಬಂತು? ಸಿನಿಮಾ ಕನೆಕ್ಷನ್ ಅಂದರೆ ಫಸ್ಟ್ ನಾನು ಚಿಕ್ಕ ವಯಸ್ಸಿಂದ ಒಂದು ತೆಗಿಬೇಕು ಅಂತ ಒಂದು ಆಸೆ ಇತ್ತು. ಚಿಕ್ಕ ವಯಸ್ಸಿಂದ ನಾವು ಹೇಳಿದ್ವಲ್ಲ, ಎಲ್ಲ ಹೋದರೆ ನಮ್ಗೆ ಟಿಕೆಟ್ಗೆ ಹೋದರೆ ಟಿಕೆಟ್ ಕೊಡಿಸ್ಬೇಕು ಅಂತ ಎಲ್ಲ ಹೋಗ್ಬಿಡ್ತಾಯಿದ್ರು. ಥಿಯೇಟ್ರ್ ಮುಂದೆ ಹೋಗಿ ಕಾಯ್ತಾಯಿದ್ವಿ. ದುಡ್ಡಿರಲಿಲ್ಲ. ಅವಾಗ ತುಂಬ ಹೀಯಾಳಿಸ್ಬಿಟ್ಟಿದ್ರು ಅವಾಗೆಲ್ಲ. ಅದೇ ಹಿಂಗೆ ಅಂತ ನಾವು ಭಾನುವಾರ ಇದಂತ ಬಟವಾಡ ಅಂತಿತ್ತು, ಬರಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬಂದಿದ್ದರೆ ನಾನು ಟಿಕೆಟ್ ಅಂತ ಹೇಳ್ಬಿಟ್ಟು ಕೊಡಿಸ್ತೀನಿ ಇದು ಬಾ ಅಂತ ಹೇಳೋದು. ಅವ್ರು ಬೇರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ನಾನು ಅಲ್ಲಿದ್ದೀನಿ ಇಲ್ಲಿ. ಅವಾಗ ಫೋನುಗಳಿರಲಿಲ್ಲ, ಕಾದು ಬರ್ತಾಯಿದ್ವಿ. ಆಮೇಲೆ ಸಾಯಂಕಾಲ ಬಂದು ನಾನು ಅಲ್ಲಿ ಹೋಗಿ ಪಿಕ್ಚರ್ ನೋಡ್ಕೊಂಡ್ಬಂದೆ ಅಂತಾರೆ ಅವಾಗೆಲ್ಲ ಅಂತ ಅಂದ್ವಿ. ಆವಾಗ ಮನಸ್ಸಿಂದ ನಮ್ಮಪ್ಪನ ಥಿಯೇಟ್ರ್ ಇದ್ದರೆ ನಾನೇ ಹೋಗ್ಬೋದಾಗಿತ್ತಲ್ಲ, ನಮ್ಮದೇ ಇದ್ದಿದ್ರೆ ನಮ್ಮಪ್ಪ ಹಿಂಗೇನು ಈ ಊಹೆ ಅವಾಗೆಲ್ಲ ಒಳ್ಳೆ ಆಸೆ ಇತ್ತು. ಆಮೇಲೆ ಒಂದು ಟಿಕೆಟ್ ಸಿಕ್ಕಿಲ್ಲ ನಾವೇ ಅದು ಇರತ್ತಲ್ವ, ಅದೇ ಥರ ಅದು ಸ್ವಲ್ಪ ಆಸೆ ಇತ್ತು ಅದಂತ. ಆಮೇಲೆ ಶಿವಣ್ಣ ಪಿಕ್ಚರು ಅಂದರೆ ನೋಡ್ತಾ ಇದ್ವಿ. ಒಂದ್ಸಲಿ ಶಿವಣ್ಣದ ಅಲ್ಲಿ ಸದಾಶಿವನವ್ರ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಶೂಟಿಂಗ್ ತೆಗಿತಾಯಿದ್ರು ಅವಾಗಂತ. ಆವಾಗ ಏನು ಆ ಪೊಲೀಸವರು ಜನ ನೋಡೋಕ್ಕೂ ಆಗ್ತಾಯಿಲ್ಲ, ತಳ್ತಾಯಿದ್ರು, ಇದು ಮಾಡ್ತಾಯಿದ್ರು. ಅವಾಗೆಲ್ಲ ಇತ್ತು ಅಂತ ನಾವೇ ಒಂದು ಪಿಕ್ಚರ್ ತೆಗೆದಿದ್ರೆ ಇದೆಲ್ಲ ನಮ್ಗೆ ಇರ್ತಾಯಿತ್ತು. ಪೊಲೀಸವ್ರು ತಳ್ತಾಯಿದ್ರು, ಇದೆಲ್ಲ ಇತ್ತು. ಅದೇನೋ ದೇವ್ರು ನೆರವೇರಿಸ್ಬಿಟ್ರದ್ದು. ಹೆಂಗೆ ಬಂತು ನಿಮ್ಮ ಸಿನಿಮಾ? ಉಪ್ಪು ಹುಳಿಕಾರನೇ. ಉಪ್ಪು ಅಂತಂದ್ರೆ ನಮ್ಮದು ಈ ಮನೆ ಮೇಲುಗಡೆ ನಮ್ಮದೊಂದು ಹೋಟ್ಲಿದೆ ಅಲ್ಲಿ. ಅಲ್ಲಿ ಹೋಗಿ ಸಾಯಂಕಾಲ ಹೋಗ್ತಾ ಇದ್ವಿ. ಅಲ್ಲಿ ಹೋದಾಗ ಡೈರೆಕ್ಟರ್ಗಳು ಬಂದು ಅಲ್ಲಿ ಇದ್ದರು. ಹೆಸರು ನಮ್ಗೆ ಅಂತ ಡೈರೆಕ್ಟರ್ಗಳು ಮಾತಾಡ್ತಾಯಿದ್ವಿ. ಸಬ್ಜೆಕ್ಟ್ ಸ್ಟೋರಿಗಳು ಈ ಥರ ಇರ್ತಲ್ಲ. ಇವಾಗ ನಾವು ಮಾತಾಡ್ತಾ ಇರ್ತೀವಲ್ಲ, ಆವಾಗ ಹಂಗೆ ಮಾತಾಡ್ತಾಯಿದ್ರು. ಅವು ಮಾತಾಡ್ತಾ ಅಂತ ನಾವು ಒಂದು ಪಿಕ್ಚರ್ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು ಆವಾಗ ಸ್ಟಾರ್ಟ್ ಮಾಡಿದ್ದು. ಅಲ್ಲದ ನಮ್ಮ ಫ್ರೆಂಡ್ ಇದ್ದರು, ಶಿವಕುಮಾರ್ ಅವರಿದ್ದರು. ಅವರು ನೀವು ಅಂತ ಎದುರಿಗೆ ಬಂದರೆ ಕೂತ್ಕೋತಾಯಿದ್ರು. ಹೌದಂತ, ನಿಮ್ಗೆ ಅತ್ತಿಗೆ ಆಸೆ ಇದೆಯಾ ಅಂದರು. ಹೌದು ತೆಗಿತೀನಿ ಅಂತ ಹೇಳಿದೆ. ಆವಾಗ ನನಗೆ ಇಮ್ರಾನ್ ಸರ್ದಾರ್ ಏನು ಪರಿಚಯ ಮಾಡಿಕೊಟ್ಟಿದ್ದು. ಶಿವಕುಮಾರ್ ಅಂತ ಡೈಲಿಯಲ್ಲಿ ಸಿಗ್ತಾಯಿದ್ರು, ಅವರು ಇದು ಮಾಡಿದ್ದು.
ಉಪ್ಪು ಹುಳಿ ಖಾರ ಒಳ್ಳೆ ಡೈರೆಕ್ಟ್ರು ಒಳ್ಳೆ ಇದು ಅಂತ ನಮ್ಗೆ ಅವಾಗ ಅಷ್ಟು ನಮ್ಗೆ ಡೀಪ್ ಗೊತ್ತಿಲ್ವಲ್ಲ ಗಾಂಧಿನಗರ ಗೊತ್ತಿಲ್ಲ, ಯಾರು ಪಿಕ್ಚರ್ ಬಗ್ಗೆನೇ ಗೊತ್ತಿಲ್ಲ. ದುಡ್ಡು ಕೊಟ್ಟರೆ ಪಿಕ್ಚರ್ ತೆಗಿತಾರೆ ಅಂದ್ಕೊಂಡಿದ್ವಿತ್ತು. ಆವಾಗ ಅವ್ರಿಗೆ ಇದು ಮಾಡಿಕೊಟ್ಟು ಆವಾಗ ಉಪ್ಪು ಹುಳಿ ಖಾರ ತೆಗೆದಿದ್ದು. ಸುಮ್ಮನೆ ಕಾಸು ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರಿ. ಸುಮ್ಮನೆ ಕಾಸು ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನಂದು ಈ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಇದ್ಬಿಟ್ಟಿದ್ದೆ. ಕಾಸು ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದು, ನಿಜಾನೇ ಅದು. ಇವಾಗೆಲ್ಲ ಶೂಟಿಂಗ್ ಲೊಕೇಶನ್ ಶೂಟಿಂಗ್ ಲೊಕೇಶನ್ ಎಲ್ಲ ಅವರೇ ಅಂತ ಏನು ಪ್ಯಾಕೇಜ್ ಕೊಟ್ಟಿದ್ದು ಎಷ್ಟು ಕೊಟ್ಟಿದ್ದೀವಿ ಅವಾಗ. ಏನಂತ ಇನ್ನು ಹಳೆಯದೆಲ್ಲ ಮತ್ತೆ ಜ್ಞಾಪಕ ಮಾಡೋದು, ಅದು ಇದು ನೀರಲ್ಲಿ ಹೋಮ ಮಾಡ್ದಂಗೆ ಅದು ಹೋಯ್ತು. ಅಲ್ಲ, ನಾನು ಹೇಳಿದ್ರು ಎಷ್ಟು ಹೋಯ್ತು ಆ ಸಿನಿಮಾದಲ್ಲಿ ಅಂದಾಜು ಮೇಲೆ? ಸರ್ ಎಲ್ಲ ಪಿಕ್ಚರು ಹೋಯ್ತು ಸರ್. ನೋಡಿ, ಉಪ್ಪು ಹುಳಿ ಖಾರದಲ್ಲಿ ನಂಗೆ ದುಡ್ಡು ಬಂದಿಲ್ಲ. ನಾತಿ ಚರಾಮದಲ್ಲಿ ಒಂದು 50 ಲಕ್ಷ ಬಂತು, ಅದಾಯ್ತಾ. ಆಮೇಲೆ ಅಂತ ನನಗೆ 100 ನನಗೆ ಬಂತು. ಅಲ್ಲ, ನೀವು ಮಾಡಿದಂಥ ಪಡ್ಡೆ ಹುಲಿ 100, ಗಾಲಿ ಪಟಾಟು, ನಾತಿ ಚರಾಮಿ 5 ನ್ಯಾಷನಲ್ ಅವಾರ್ಡ್ ಬಂತು. ನ್ಯಾಷನಲ್ ಅವಾರ್ಡ್ ಇಲ್ಲ ಬರ್ತಿಲ್ಲ. ಉಪ್ಪು ಹುಳಿ ಖಾರ ಎಷ್ಟು ಹೋಗಿರ್ಬೋದು ಅಂದಾಜು ಮೇಲೆ? ನಾನೇ 10 ಲಕ್ಷ ಗಾಂಧಿನಗರ ಥಿಯೇಟ್ರಿಗೆ ಬಾಡಿಗೆ ಕೊಟ್ಬಿಟ್ಟು ಬಂದೆ. ಇಲ್ಲ ಹೋಯ್ತು, ಮತ್ತೆ ಏನಂತ ಎಲ್ಲ ಹೋಗಿದ್ದೆ ಸರ್. ಮತ್ತೆ 3, 4, 5 ಅಂದ್ರೂ 5 ಅಂದ್ರೂ ಹೋಗಿದ್ದೆ, 3 ಅಂದ್ರೂ ಹೋಗಿದ್ದೆ. ಸರಿ, ಹೋದ್ಮೇಲೆ ಹಾಂ, ನಿಮ್ಗೆ ಮತ್ತೆ ಸಿನಿಮಾ ಮಾಡಬೇಕು ಅನ್ನಿಸ್ತಾ? ಅಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಅವಾಗ 1-2 ವರ್ಷ. ಆಮೇಲೆ ನಮ್ಮ ಮನ್ಸೂರೆ ಅಂತ ಹೇಳ್ಬಿಟ್ಟು ಫುಲ್ ಮೆಸೇಜ್ ಮೇಲೆ ಆಗ್ತಾಯಿದ್ರು ಅಣ್ಣಂತ. ಸಾರ್, ನಂದು 50 ಲಕ್ಷ ಬಡ್ಜೆಟು ಸಾರ್, ಒಂದು ಪಿಕ್ಚರ್ ಮಾಡಿ ಸಾರ್ ಅಂತಂತ. ಸರಿ ಅಂತ, ಇವನಪ್ಪ ಹಿಂಗಿದು ಮಾಡ್ತಾಯಿದ್ದಾನೆ ಅಂತ ಸಾರ್ ಅಂತ. ನಮ್ಮೂರು ಪಕ್ಕದ ಊರು ಅವರು. ಆವಾಗ ಆಯಿತು ಅಂತ ಹೇಳ್ಬಿಟ್ಟು ಅವ್ನಿಗೆ 50 ಲಕ್ಷ ಕೊಟ್ಟು ನಾನು ಶೂಟಿಂಗೇ ಹೋಗಲಿಲ್ಲ. ನಂದು 50 ಲಕ್ಷ ಬಡ್ಜೆಟು ಸರ್, 50 ಲಕ್ಷ ಮಾತ್ರ ನಾನು ಅದನ್ನು ರಿಕವರಿ ಮಾಡಿಕೊಡ್ತೀನಿ, ಅದ್ರ ಮೇಲೆ ಆಗಲ್ಲ. ಎಷ್ಟು ಹಾಕಿದ್ದು ಅಷ್ಟು ಮಾಡ್ಕೊಳ್ಳೋಕೆ ನಾನು ಗ್ಯಾರಂಟಿ ಸರ್, ನಿಜವಾಗ್ಲೂ ನಾನು ನಂಬಿ ಅಂತ. ಆಯ್ತಪ್ಪ ಅಂತ ಪಾಪ ಅವ್ನು ಮಾಡ್ದ. 50 ಮಾಡಿ ನೆಟ್ಫ್ಲಿಕ್ಸಲ್ಲಿ ಕೊಟ್ಟು 48-49 ಬಂತು. ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ನ್ಯಾಷನಲ್ ಅವಾರ್ಡ್ ಬಂತಲ್ಲ? ನ್ಯಾಷನಲ್ ಅವಾರ್ಡ್ ಬಂತು. ಕೋಟಿ ಖರ್ಚು ಮಾಡೋದು ಬರಲ್ಲ ಅದು ಬಂತು, ನ್ಯಾಷನಲ್ ಅವಾರ್ಡ್ ಬಂತು ಅಂತ ಹೇಳಿದ್ರೆ ಆಮೇಲೆ ಏನೋ ಸ್ವಲ್ಪ ಇದಾಯಿತು. ಆಮೇಲೆ ಕಾಂಟ್ರವರ್ಸಿ ಆಯಿತು. ಆಮೇಲೆ ಅದೇ ಬಿಡು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕೋರ್ಟಿಂದ ಕ್ಲಿಯರಾಗಿ ಮತ್ತೆ ನಮಗೆ ಬಂತು ಅದಂತ. ಇಲ್ಲ, ನನಗೆ ತಂದುಕೊಟ್ರು ಅವರು, ಮನ್ಸೂರೇ ತಂದುಕೊಟ್ರು. ನಾನು ಡೆಲ್ಲಿ ಹೋಗಿಲ್ಲ. ಅದೇ ಕೇಸ್ ಆಯಿತು, ಅದೇನು ಕೊಡಬಾರ್ದು ಆಮೇಲೆ ಅವ್ರದಂತ. ಹಾಂ, ಅವೇನು ಇಸ್ಕೊಬಂದ್ರೆ ನಮ್ಮ ಮನೆಗೆ ಬಂದು ಕೊಟ್ಟರು. ಆಯಿತು ಬಂತ ಅಂತ ಹೇಳಿದ್ರು ಅಷ್ಟೇ. ಯಾವುದು ಶ್ರುತಿ ಹರಿಹರನ್ ಗೊತ್ತಿಲ್ಲ ಸರ್, ನಂಗೆ ಅವೆಲ್ಲ ಗೊತ್ತೇ ಇಲ್ಲ. ಕಾಂಟ್ರವರ್ಸಿ ಅಂತ ನಾನು ಪಿಕ್ಚರ್ ರಿಲೀಸ್ ಮಾಡಿದಾಗ ಅಲ್ಲಿ ಪೇಪರಲ್ಲಿ ಬಂದಾಗೆ ನನಗೆ ಗೊತ್ತಾಗಿದ್ದು. ನನಗಂತ ಆವಾಗಂತ ಮೀಟು ಅಂದ್ರೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಏನಪ್ಪ ಮೀಟು ಅಂದರೆ ಆಮೇಲೆ ನನಗೆ ಗೊತ್ತಾಗಿದ್ದು. ಅವೆಲ್ಲ ಅವಾಗ ಇದೆಲ್ಲ ಗೊತ್ತಾಗ್ತಾ ಇಲ್ಲ ನನಗೆ ನಿಜವಲ್ಲ ಅದಂತ. ಆವಾಗ ಮೀಟು ಅಂದರೆ ಈಗ ಆಮೇಲೆ ನನಗೆ ಗೊತ್ತಾಗಿದ್ದು. ಇದು ನನಗೆ ಅದು ಅಷ್ಟು ಗೊತ್ತಿಲ್ಲ ಅವಾಗ. ಅದಾದ್ಮೇಲೆ ಪಡ್ಡೆ ಹುಲಿ ಮಾಡಿದ್ವಿ. ಒಂದು ಮಂಜಣ್ಣ ಮಗಂತ. ಹೌದು, ಅದು ಅವಾಗ ಇಮ್ರಾನ್ ಸರ್ದಾರಿ ಪರಿಚಯ ಆದ್ರಲ್ಲ ಅವರು ಅಂತ. ಅವಾಗ ಮಂಜಣ್ಣ ಅವರೆಲ್ಲ ಫ್ರೆಂಡ್ಸ್ ಅವರು. ಅವಾಗ ಪರಿಚಯ ಆಯಿತು ಅಂತ. ಅವರು ಒಂದು ಒಳ್ಳೆ ಸ್ಟೋರಿ ಇದೆ, ಚೆನ್ನಾಗಿದೆ ಅಂತ ಮಾಡಿದ್ರು. ಪಾಪ ಅವನು ಹುಡುಗ, ಯಾಕಂದ್ರೆ ನಾವು ಬೆಂಗಳೂರಿಗೆ ಬಂದಾಗ ನಮಗೂ ಒಬ್ರು ಸಪೋರ್ಟ್ ಮಾಡಿದ್ರಲ್ಲ ಒಂದು ಯಾಕೆಂದರೆ ನಮ್ಗೆ ಯಾರು ಇದು ಮಾಡಲಿಲ್ಲ ಅಂದರೆ ಯಾರೋ ಒಬ್ಬರು ಇರ್ತಾರೆ ಅಂತಂತ. ನಾನಾಯಿತು ಬಿಡು, ಅದು ಫಸ್ಟ್ ಪಿಕ್ಚರ್ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ ಮಂಜಣ್ಣನಿಗೆ. ಮಾಡ್ತೀನಿ ಬಿಡು ಅಂತ ಹೇಳಿದೆ. ಅದು ಹೇಳ್ತಾಯಿದ್ರು ಅವಾಗ ಕರ್ಕೊಳ್ಳೋ ತುಂಬ ಚೆನ್ನಾಗಿದೆ, ಅದು ಇದಿದೆ, ಈ ಸಬ್ಜೆಕ್ಟ್ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳಿದ್ರು. ಅವ್ರು ಏನೇ ಹೇಳಲಿ, ನಾವು ಆ ಹುಡುಗ ಫಸ್ಟ್ ಪಿಕ್ಚರು ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಮನಸ್ಫೂರ್ತವಾಗಿ ನಾನು ಅದಂತ ಆಯ್ತು ಬಿಡು ನಾನು ಮಾಡ್ತೀನಿ ಅಂತ ಹೇಳಿದ್ದು. ಅದು ಒಂದು 50% ಬಂದಿರಬೇಕು. ಮಾಡಿಕೊಟ್ರು ಅವರು ಇದರಲ್ಲಿ, ಅದು OTTಗೆ ಎಲ್ಲ ಮಾಡಿಕೊಟ್ರು. ಆಮೇಲೆ ಹಿಂದಿ ಡಬ್ಬಿಂಗ್ ಹೋಯಿತು, ಆ ಪಿಕ್ಚರ್ ಹೋಯ್ತು. ಅದು ಥಿಯೇಟ್ರಿಕಲಲ್ಲಿ ಏನೂ ಬಂದಿಲ್ಲ. ಅದಾದಮೇಲೆ ನಿಮಗೆ ಮತ್ತೆ ಒಬ್ಬ ಹೆಸರಾಂತ ನಿರ್ದೇಶಕ ಬರ್ತಾರೆ ನಿಮ್ಮ ಹತ್ರ, 100 ಅಂತ ಸಿನಿಮಾ ಮಾಡ್ತಾರೆ. ಆ್ಯಕ್ಚುಲಿ 100 ಬಂದಿದ್ದು ಅವರೆಲ್ಲ ಡೈರೆಕ್ಷನ್, ರಮೇಶ್ ಅರವಿಂದ್ ಸರ್ ಅಲ್ಲ. ಸಿಕ್ಕಿದ್ದು ನೀವು ಕೇಳಿ ಅವ್ರಿಗೆ. ಸರ್ ಪಾಪ ಫಸ್ಟು ನಾನು ಅದನ್ನು ಡೈರೆಕ್ಷನ್ ಮಾಡೋದು ಮತ್ತೆ ಇವ್ರಿಗೆ ಕೊಡೋಣ ಅಂತಿದ್ದಿದ್ದು. ಯಾರಿಗೆ? ಇಮ್ರಾನ್ ಸರ್ದಾರಿಯಾಗೇ. ಅದು ಏನಾಯಿತು ಅಂದರೆ ಅದೊಂದು ದೊಡ್ಡ ಕಥೆ ಇದಂತ. ನಮ್ಮದು ಅಲ್ಲಿ ಆಫೀಸ್ ಇತ್ತು, ಎಲ್ಲಿ ಇನ್ಫೋಸಿಸ್ ಆಫೀಸು MG ರೋಡಲ್ಲಿ ಮಣಿಪಾಲ್ ಸೆಂಟರ್. ಅಲ್ಲೊಂದು ಏನೋ ಅಲ್ಲಿ ಆಫೀಸಲ್ಲಿ ಏನೋ ಇದಾಯಿತು, ಬೇಜಾರಾಯಿತು. ಪೂರ್ಣಿಮಾ ಟ್ಯಾಕಿಸಲ್ಲಿ ಹೋಗಿ ಪಿಕ್ಚರ್ ನೋಡೋಕ್ಕಂತ ಹೋದೆ. ಅದು 35 ಅಂತ ನಾವು ಅವಾಗ ತಮಿಳಲ್ಲಿ ಗೊತ್ತಲ್ಲ. ಅದು ಹಿಂಗೆ ನೋಡ್ತಾ ಇದ್ದೆ, ಟೆನ್ಷನಲ್ಲಿ ಇದಂತ ಇದೆ. ಅದಪ್ಪ ಪಿಕ್ಚರ್ ತುಂಬ ಚೆನ್ನಾಗಿದೆ, ಇದು ತೆಗೆದುಬಿಟ್ರೆ ಹೆಂಗಿರುತ್ತೆ ಅಂತ ಆ ಥಾಟ್ ಬಂದಿದ್ದು ನನಗೆ.
ನನಗೆ ಈ ಪಿಕ್ಚರ್ನ ಡಬ್ಬಿಂಗ್ ರೈಟ್ಸ್ ಹೆಂಗೆ ತೊಗೋಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಈ ಇಮ್ರಾನ್ ಸರ್ದೇ ಹೇಳಿದೆ ನನಗಂತ, ನನಗೆ ಅವಾಗ ಗೀಗಲ್ ಗೊತ್ತಿಲ್ಲ ಅಂತ. ಆಮೇಲೆ ಫೋನ್ ಮಾಡಿಬಿಟ್ಟು ಏನು ಸರ್ ಇದು ಸಬ್ಜೆಕ್ಟ್ ಅಂತ, ಇದಿಲ್ಲ ಸರ್ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ನಾನೆಲ್ಲ ಮಾತಾಡ್ತೀನಿ, ಒಂದು ದಿನ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಆವಾಗ ಇಮ್ರಾನ್ ಸರ್ದೇನ ಕರ್ಕೊಂಡು ಹೋಗ್ಬಿಟ್ಟು ತಿರುಪಾಯಿಟ್ಟು ಡಬ್ಬಿಂಗ್ ರೈಟ್ಸ್ ನಾನು ತಂದುಬಿಟ್ಟು ನೀನೇ ಡೈರೆಕ್ಷನ್ ಮಾಡು ಅಂತ ಹೇಳಿದ್ದು. ಯಾರಿಗೆ? ಇಮ್ರಾನ್ಗೆ. ಆಮೇಲೆ ನಾನು ಯಾವುದೋ ಬ್ಯುಸಿ ಆಗಿಬಿಟ್ಟೆ, ಮಾಡೋಕ್ಕಾಗಿಲ್ಲ, ಸುಮಾರು ದಿನ ಆಯಿತು ಅಂತ. ಆಮೇಲೆ ಆವಾಗಲೇ ಡಬ್ಬಿಂಗ್ ರೈಟ್ಸ್ ತರಬೇಕಾದ್ರೆ ಹೀರೋ ಯಾರು ಅಂತ ನಾನು ಅಲ್ಲಿ ಪಿಕ್ಚರಲ್ಲಿ ನೋಡಿದ್ನಲ್ಲ ಸರ್, ಇದು ರಮೇಶ್ ಅರವಿಂದ್ ಸರ್ ಇದ್ದೇ ಇದಾಗೋದು ಸರ್, ಬೇರೆ ಯಾರೂ ಬೇಡ, ನನಗೆ ರಮೇಶ್ ಅರವಿಂದ್ ಸರೇ ಬೇಕು ಅಂತ ನಾನು ಹೇಳಿದ್ದು. ಇಮ್ರಾನ್ ಏನು ಹೇಳಿಲ್ಲ ಅದಂತ. ನಾನಂತ ಆಯಿತು ಸರ್ ಅಂತ ಹೇಳ್ಬಿಟ್ಟು ರಮೇಶ್ ಅರವಿಂದ್ ಸರ್ಗೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ವಿ. ಸರ್ ನೀವು ನಂಬ್ತಿರೋ ಬಿಡ್ತೀರೋ, ಅಡ್ವಾನ್ಸ್ ಕೊಟ್ಬಿಟ್ಟು ನಾನು 1 ವರ್ಷ ಪಿಕ್ಚರ್ ಇದನ್ನ ಸ್ಟಾಪ್ ಮಾಡಿಬಿಟ್ವಿ ಬೇಡ ಅಂತ. 1 ವರ್ಷ ಸಂಕ್ರಾಂತಿ ದಿನ ರಮೇಶ್ ಅರವಿಂದ್ ಸರೇ ಫೋನ್ ಮಾಡಿದ್ರು ನನಗೆ, ಸರ್ ಅಡ್ವಾನ್ಸ್ ಕೊಟ್ಟಿದ್ದೀರಾ, ಏನಾಗಿದೆ ಸರ್, ನೀವು ಪಿಕ್ಚರ್ ತೆಗಿತೀರಾ ದುಡ್ಡು ಇಸ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ ಅಂತ, ಡೈರೆಕ್ಷನ್ ಸಾರೇ ಮಾಡ್ತಾರಲ್ಲ ಸರ್, ನೀವೇ ಮಾಡ್ತೀರಾ ಸರ್ ಡೈರೆಕ್ಷನ್, ನೀವು ಮಾಡೋಂಗಿದ್ರೆ ಪಿಕ್ಚರ್ ತೆಗಿತೀನಿ, ಇಲ್ಲ ನಾನು ತೆಗಿಯಲ್ಲ ಸರ್ ಅಂತ. ಆಮೇಲೆ ನಾನು ಮೂಡ್ ಮಾಡಲಿಲ್ಲ. ಇಲ್ಲ ಅವ್ರು ಸುಮ್ಮನೆ ಇಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ ಅಂತ, ಬೇಡ ಇನ್ನು ಬೇಡ ಸುಮ್ಮನೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆಮೇಲೆ ಇಮ್ರಾನ್ ಸರ್ದಾರಿ ಆಮೇಲೆ ಪಾಪ ಹೇಳ್ತಾಯಿದ್ರು, ನಾನೇ ಯಾಕೆ ಬೇಡ ಇನ್ನು ಕ್ಲೋಸ್ ಮಾಡೋಣ, ಇಂಡಸ್ಟ್ರಿ ನಮಗೆ ಸೆಟ್ ಆಗೋಲ್ಲ, ಇನ್ನು ಮನೇಲಿ ಹೇಳ್ತಾ ಅಂತ ನಿಮ್ಗೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅನಿಸಿದ್ವಿ. ಆಮೇಲೆ ಸಂಕ್ರಾಂತಿ ದಿನ ಏನೋ ಇದು ಅಂತ ಫೋನ್ ಮಾಡಿದ್ರು ಅಂತ, ಸರ್ ನೀವು ಡೈರೆಕ್ಷನ್ ಮಾಡೋಂಗಿದ್ರೆ ನಾನು ಪಿಕ್ಚರ್ ಮಾಡ್ತೀನಿ ಸರ್, ಇಲ್ಲ ನಾನು ಮಾಡಲ್ಲ ಸರ್ ಅಂತ. ಅಲ್ಲ ಗುರುವೇ, ನನಗೆ ಅವರು ಇಮ್ರಾನ್ ಡೈರೆಕ್ಷನ್ ಮಾಡ್ತಾ ಕರ್ಕೊಂಡು ಅದು ಚೆನ್ನಾಗಿರಲ್ಲ ಅದು ಮಾಡೋದು ಅಂತ. ಸರ್ ನಾನು ಇಮ್ರಾನ್ ಸರ್ ಹತ್ರ ಮಾತಾಡ್ತೀನಿ ಬಿಡಿ ಸರ್ ಅಂತೇಳಿದೆ. ಇಲ್ಲ ಆಮೇಲೆ ಇಮ್ರಾನ್ ಸರ್ ನಾನು ಕೇಳಿದೆ, ಸರ್ ನಾನು ಡೈರೆಕ್ಷನ್ನ ಸಾರೇ ಮಾಡಿದೆ. ಇಲ್ಲ ಮಾಡಿ ಅಂದ ಪಾಪ, ಅವರು ಏನು ಹೇಳಿಲ್ಲ, ಮಾಡಿ ಅಂತ. ಆವಾಗ ನಾನು ರಮೇಶ್ ಅರವಿಂದ್ ಸರ್ ನೀವೇ ಡೈರೆಕ್ಷನ್, ನೀವೇ ಹೀರೋ ಸರ್ ಅಂತ ಹೇಳ್ಬಿಟ್ಟು, ಸ್ಟೋರಿ ನಂದೇ ಅಲ್ವಾ ಸರ್, ಹಿಂಗೆ ಮಾಡಬೇಕು ಅಂತ ಫ್ರೆಂಡ್ಲಿಯಾಗಿ ಕೂತ್ಕೊಂಡು ನನಗೆ ತುಂಬ ಆನೆಸ್ಟಾಗಿ ಅವ್ರು ಪಿಕ್ಚರ್ ಮಾಡ್ಕೊಂಡಿದ್ದು. ನಾವು ಆನೆಸ್ಟಾಗಿ ಪಿಕ್ಚರ್ ಮುಗಿಸಿ ನೀಟಾಗಿ ಬಂದಿದ್ದು ಅಂತ ನನಗೆ 100. ಇವಾಗ ಅವ್ರು ಕಂಡ್ರೆ ನನಗೆ ತುಂಬ ಇಷ್ಟ ಅದಂತ. ನನಗೂ ಆರಾಮಾಗ್ದು ಅಂತ ಹಾಕಿ ದುಡ್ಡು ಬಂತು, ಅದು ಅವ್ರಿಗೆ ತೃಪ್ತಿ ಇತ್ತು. ನನ್ನ ಸಬ್ಜೆಕ್ಟ್ ಅಲ್ವಾ ಅದಂತ, ಇದು ಹಿಂಗೆ ಮಾಡ್ಬೇಕು ನನಗೆ ತುಂಬ ಇದಿತ್ತು, ಅದು ಕ್ಯೂರಿಯಾಸಿಟಿ. ಅದು ತಗೊಬರ್ಬೇಕಾದ್ ನೋಡಿ ನನಗೆ ಹೆಂಗಿದಾಗ್ತು ಅಂತ ಇದಕ್ಕೆ ಒರಿಜಿನಲ್ ಡೈರೆಕ್ಟರ್ಸಿಗೆ ಹಾಕೊಂಡ್ರೆ ಬಾಂಬೆ ಇದರಲ್ಲಿ ಚೆನ್ನೈಯಲ್ಲಿ. ಅವ್ರು ಹಿಡ್ಕೊಂಡ್ಬಿಟ್ಟಾಡಂತ, ಸಾರ್ ಹಿಂದಿಯಲ್ಲಿ ಮಾಡಿದ್ರೆ ಸೂಪರ್ ಹಿಟ್ ಆಗತ್ತೆ ಸಾರ್ ಅಂತ ಹೇಳ್ತಾರೆ. ಅವ್ರು ಬಂದ ದಿನ ಫೋನ್ ಮಾಡೋರು, ಅವನು ಸಾರ್ ಕೆಡ್ತ ನೋಡ್ತೀರಂತ, ಹಿಂಗ್ಯಪ್ಪ ಅಂತ ನಮಗೆ ಒಂಥರ ಇದು ಮಾಡೋಕ್ಕಂತ. ಆಯಿತು ತೆಗೆಯೋಣ ಬಿಡಿ ಸರ್ ಅಂತ ಹೇಳಿದೆ ಅಂತ. ಇದು ಮಾಡಿದ್ವಿ, ಹಿಂದಿಯಲ್ಲೂ ಮಾಡಿದೆ. ಅದು ಹಿಂದಿಯಲ್ಲಿ ಅದಂತ ಒಂದು 4-5 ಕೋಟಿ ಆಗಿತ್ತು ಅದಂತ. ಆಮೇಲೆ ಅವ್ರಿಗೆ ಮಾರ್ಬಿಟ್ಟು ಬಂದುಬಿಟ್ಟೆ ನಾನು. ನೀವೇ ರಿಲೀಸ್ ನನ್ನ ಹೆಸರಿತ್ತು, ದುಡ್ಡು ಇಸ್ಕೊಂಡೆ ನಾನು. OTT ನೀನು ಮಾಡ್ಕೋ ಇದಂತ ನನಗೆ ಇಷ್ಟು ಕೊಡು ಅಂತ ಹೇಳ್ಬಿಟ್ಟು ನನಗೆ 2.5 ಕೋಟಿ 3 ಕೋಟಿ ಕೊಟ್ಟರು. ಅಲ್ಲಿಗೆ ನೀವು ಈಗ ಸಿನಿಮಾ ಇಂಡಸ್ಟ್ರಿ ಬಿಸ್ನೆಸ್ಸಿಗೆ ಬಂದ್ರಿ ಫಸ್ಟ್ ಟೈಮು. ಆವಾಗ OTT ಅಂದರೆ ಏನು, ಸ್ಯಾಟ್ಲೈಟ್ ಏನಂತಾರೆ ಹೇಳಿದ್ರೆ ಅವರು ಅಲ್ಲಿ ಹಿಂದಿಯಲ್ಲಿ. ಆವಾಗ 100 ಆದಮೇಲೆ ಹಿಂದಿ, ಅದಾದಮೇಲೆ ಹಿಂದಿ ಆದಮೇಲೆ ಕ್ಲೀನಾಗಿ ನಂಗೆ ಗೊತ್ತಾಗ್ಬಿಡ್ತು ಇಂಡಸ್ಟ್ರಿ ಹಿಂಗೆ ಇದೆ, ಹಿಂಗೆ ಇರಬೇಕು ಅಂತ. ಆಮೇಲೆ ನಾನು ಇದಕ್ಕೆ ಬಂದಿದ್ದು ಗಾಳಿಪಟಕ್ಕೆ. ಗಾಳಿಪಟ ಚೆನ್ನಾಗಾಯಿತು ನನ್ನಂತ. ಅದ್ರಲ್ಲಿ ಗಾಳಿಪಟದಲ್ಲಿ ನನ್ನ ಕಂಟ್ರೋಲಲ್ಲಿ ನಾನೇ ಅಂತಂತ ನಾನು ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಸರ್ ನಂದಂತ. ನೋಡಿ ಸರ್, ನನ್ನ ದುಡ್ಡು ನನ್ನ ಕಾಸು, ನಾವು ಹೇಳ್ತೀವಿ ಹಂಗೆ ಮಾಡಬೇಕು, ನೀವು ಹೇಳ್ದಂಗೆ ನಾನು ಮಾಡಲ್ಲ ಅಂತ ನಾನು ಗಾಳಿಪಟದಲ್ಲಿ ಹೇಳ್ತಾ ಇದ್ದೆ. ನಾನು ಇದು ಅಂತ ಯಾವುದೇ ಆಗಲಿ ಇದಂತ ನಾನೇ ಅದೆಲ್ಲ ಇದಂತ ಮಾಡಿದ್ರೆ ಅವರು ಅಂತ ಗಾಳಿಪಟ. ನಾವು ಪಬ್ಲಿಸಿಟಿ ಚೆನ್ನಾಗಿ ಮಾಡಿದ್ವಿ ಅಂತ ಹಾಕಿ ದುಡ್ಡು ಬಂತು, 60 ಲಕ್ಷ ಲಾಭ ಬಂತು. 60 ಲಕ್ಷ ಬಂತು, ಬಡ್ಡಿ ಇಲ್ಲ, ಹಾಕಿದ ದುಡ್ಡಿಗೆ 60 ಲಕ್ಷ ಬಂತು. ಹಾಂ, ಗ್ರೇಟ್ ಅಲ್ವಾ? ಇಟ್ಟಾಯಿತು. ಆವಾಗಲೇ ಪಾಸ್ ಆಗಿದ್ದು ನಾನು. ಇಷ್ಟು ದಿನ ಆಗಿಬಿಟ್ಟು ಒಂದು ಫಸ್ಟ್ ಟೈಮಲ್ಲಿ ಎಲ್ಲ ಪಾಪ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು. ನಾನು ಆವಾಗ ಏನಂತ ಫಸ್ಟ್ ಜಸ್ಟ್ ಅಂತ ಇವಾಗ ಫಸ್ಟ್ ಪಾಸ್ ಆದೆ. ಇವಾಗ 45 ಮತ್ತೆ ಬಂದಿದ್ದೀವಿ. ಸೊ ಮನೆಯವರು 60 ಲಕ್ಷ ಲಾಭ ಬಂದಾಗ ಫ್ಲಾಪ್ ಡೈರೆಕ್ಟರ್ ಅಂತ ಹೇಳಿಲ್ಲ, ಫ್ಲಾಪ್ ಪ್ರೊಡ್ಯೂಸರ್ ಅಂತ ಹೇಳಿಲ್ಲ. ಇಲ್ಲ ಹೇಳಿಲ್ಲ. ಆಮೇಲೆ ಮರ್ತೋಗ್ಬಿಟ್ರು. ಫ್ಲಾಪ್ ಪ್ರೊಡ್ಯೂಸರ್ ಅಂತ ಎಲ್ಲಿ ತನಕ ಹೇಳ್ತಾ ಇದ್ರು? ಹೇಳ್ತಾನೆ ಇರ್ತಾರೆ ಅದಂತ ಅವರು ಅಂತ. ಇವಾಗೂ ಏನೋ ರೇಗಿಸ್ತಾ ಇದ್ರೆ ಅಪ್ಪ ನಿಂಗೆ ಇದಂತ ಮಕ್ಕಳು ಹೇಳ್ತಾ ಇರ್ತಾರೆ. ಆಯ್ತಿರಮ್ಮ ಅಂತ.
ಇರತ್ತಲ್ಲ ಅವ್ರಿಗೆ ಪಾಪ ಅಂತ ಹಿಂಗೆ ಅಲ್ಲಿ ಎಂಥರೂ ಅವ್ರಿಗೆ ಗೊತ್ತಿರತ್ತೆ. ಇವಾಗ ನಮ್ಗಾದ್ರೂ ಅದೇನು ಮೊಬೈಲ್ ಇದೆ ಬರೋಕ್ಕೆ ಬರಲ್ಲ, ನಮ್ಗೆ ಇದು ಮಾಡ್ತೀವಿ. ಅವ್ರಿಗೆಲ್ಲ ನೋಡ್ತಾ ಇರ್ತಾರಲ್ಲ, ಈ ಪೇಪರಲ್ಲಿ ಹಾಕೋದೆಲ್ಲ ನೋಡ್ತಾ ಇರ್ತಾರೆ ಅಂತ ಅದು ಹೇಳ್ತಾ ಇರ್ತಾರೆ. ಹೇಳ್ತಾರೆ ಒಂದು 100 ಕೋಟಿ ಮೇಲೆ ಹಾಕಿದ್ದೀರಾ ಸಿನಿಮಾಗೆ? ಇಲ್ಲ 100 ಕೋಟಿ ಇಲ್ಲ, ಸುಮ್ಮನೆ ಅಂತ ಇದೆಲ್ಲ ಸೇರಿದ್ರೆ ಆಗ್ಬೋದು. ಇವತ್ತು ಸೇರೇನೆ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಇದು ರಿಲೀಸ್ ಆದಮೇಲೆ ಒಂದು ಮೈಂಡಲ್ಲಿ ಇದೆ ಸರ್, ತಗೋತೀನಿ. ಫುಲ್ ಟೈಮ್ ಸಿನಿಮಾ ಮೇಲೆ? ಫುಲ್ ಟೈಮ್ ಇಲ್ಲ, ನಮ್ಮದು ಮಾಡ್ತೀವಿ, ವರ್ಷಕ್ಕೊಂದು 2 ವರ್ಷಕ್ಕೊಂದು ಮಾಡ್ತೀವಿ. ಒಳ್ಳೆ ಕಂಟೆಂಟು, ಒಳ್ಳೆ ಇದು. ಇವಾಗ ನಮ್ಗೆ ಇವಾಗ ನಾನು 45 ಮಾಡಿದ್ನಲ್ಲ, ನಮ್ಮ ತೃಪ್ತಿಯಾಗಿ ಮಾಡ್ತಾಯಿದ್ವಿ. ಅದು ಬಡ್ಜೆಟ್ ಹೋಗುತ್ತೋ ಅದು ಹೋಗುತ್ತೋ ಅಂತ ಇವಾಗ ಫಸ್ಟ್ ಎಷ್ಟು ಅಂದ್ಕೊಂಡ್ವಿ ಅಂತಲ್ಲ, ಅದು ನಾನು ಮಾಡ್ತಾ ಇರೋದು. ಅದು ಕಂಟೆಂಟ್ಗೆ ಬೇಕಾಗಿರೋದು. ಇವಾಗ ನಾನು ಕಣ್ಣು ಮುಂದೆ ನನಗೆ ಕಾಣ್ತಾ ಇದೆ ಎಲ್ಲ. ಇದರಲ್ಲಿ ನಾವು ಮಾಡ್ತಾಯಿದ್ವಿ. ನಾವು ಇನ್ನೊಬ್ಬರ ಮೇಲೆ ಇಷ್ಟು ದುಡ್ಡಾಯಿತು ಅಂತ ನಾನು ಹೇಳಲ್ಲ. ಇದು ನಮ್ಮ ಇದು ಡಿಸಿಷನ್. ಇದು ನನ್ನ ಕಂಟ್ರೋಲ್ ಇಲ್ಲ ನಮ್ಮದೇ ಅದಂತ. ಡೈರೆಕ್ಷನ್ ಅದಂತ ಒಂದು ದಿನ ಅವರು ಇದು ಮಾಡಲಿಲ್ಲ ಸರ್. ಹೌದು, 120 ದಿವಸ ಏನೋ ಆಯಿತು. ಮೈಸೂರು, ಬೆಂಗಳೂರು, ಹೈದರಾಬಾದು. ಸರ್ ಶಿವಣ್ಣ ಬಿಡಿ ಸರ್, ಶಿವಣ್ಣ ಬಿಡಿ ಸರ್ ಅಂತ ಖುಷಿಯಾಗಿದ್ದಾರೆ ನನ್ನಂತ ಹೇಳಲು ಸರ್. ಅಲ್ಲ, ಒಂದು ದಿವಸ ನೀವು ಶಿವಣ್ಣ ಅವ್ರ ಸಿನಿಮಾ ನಡೀತಾ ಇತ್ತು ಸದಾಶಿವನಗರದಲ್ಲೆಲ್ಲ ನೋಡೋಕ್ಕೆ ಅಂತ ಹೋದ್ರಿ. ಈಗ ಶಿವಣ್ಣನ ಸಿನಿಮಾನೇ ನೀವೇ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ಬಂದ್ರಿ. ಹೌದು, ಹೇಳಿದ್ರೆ ಶಿವಣ್ಣಗೆ ಹೇಳ್ತಾನೆ ಇರ್ತೀನಿ ನಾನಂತ. ಶಿವಣ್ಣ ಅಂದರೆ ಗೊತ್ತು ಶಿವಣ್ಣನಿಗೆ. ನಿಜ ನಾವು ಹೇಳ್ಬೇಕು ಅಂದರೆ ಪಾಪ ಶಿವಣ್ಣ ಸ್ವಂತ ಅವ್ರದ್ದೇ ಬ್ಯಾನರ್ ಥರ ಕೆಲಸ ಮಾಡಿದ್ರು ಸರ್. ಉಪೇಂದ್ರ ಸರ್ ಆಗಲಿ, ರಾಜ್ ಬಿ ಶೆಟ್ಟಿ ಆಗಲಿ, ನಮ್ಮ ಪಿಕ್ಚರಲ್ಲಿ ಇದುವರೆಗೂ ಒಂದೊಬ್ಬರು ನಮ್ಗೆ ಇದು ಮಾಡಿಲ್ಲ ಅಂತ. ಬಟ್ ಅದೇ ಥರ ನೀಟಾಗಿ ಮಾಡಿದ್ರು. ನಮ್ಮ ಡೈರೆಕ್ಟ್ರು ಅಷ್ಟೇ, ಎಲ್ಲ ಅವ್ರನ್ನೆಲ್ಲ ಇದು ಮಾಡಿಕೊಂಡು ನಾವು ಯಾವಾಗ ನಾನು ಶೂಟಿಂಗ್ ಹೋಗಲ್ಲ, ಯಾವಾಗ 1 ದಿನ 2 ದಿನ ಹಂಗೆ ಹೋಗ್ತೀವಿ, ಅವರು ಫ್ರೀ ಇದ್ದಾಗ. ನೀಟಾಗಿ ಆಯ್ತದೆ ಅಂತ.